ನೋಡಿ, ತುಂಬಾ ಗಂಭೀರವಾದಂತಹ ವಿಚಾರ. ಗ್ಯಾರಂಟಿಯ ಸ್ಕೀಮ್ ಅಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ರಾಜ್ಯದ ಜನರನ್ನ ತಲುಪಿಲ್ಲ. ಕೊಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ, ಕೊಟ್ಟಿಲ್ಲ ಅಂತ ವಿಪಕ್ಷ ಹೇಳ್ತಾ ಇದೆ. ನಿಜಕ್ಕೂ ಕೊಟ್ಟಿಲ್ಲ ಅಂತ ಆದ್ರೆ ಒಂದಲ್ಲ ಎರಡಲ್ಲ ವೀಕ್ಷಕರೇ, 5,000 ಕೋಟಿ. ಈ 5,000 ಕೋಟಿ ಎಲ್ಲೋಯ್ತು? ಈ ವಿಚಾರದ ಬಗ್ಗೆ ಉತ್ತರ ಹುಡುಕೋದಕ್ಕೆ ನಾವು ಹೋಗಿದ್ದು ಸ್ವತಃ ರಾಜ್ಯದ ಯಜಮಾನಿಯರುಗಳ ಮನೆಗೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಮನೆಗೆ. ಅವ್ರು ಹೇಳಿದ್ದೇನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ? ಈ ಚೆಕ್ನಲ್ಲಿ ಹಲವು ರೀತಿಯ ವಿಚಾರಗಳು ಪ್ರಸ್ತಾಪ ಆಗಿದೆ. ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಹೋದಂತ ಟೈಮ್ನಲ್ಲಿ ಯಾರ್ಯಾರು ಏನೇನು ಹೇಳಿದ್ರು, ನಿಜಕ್ಕೂ 2 ತಿಂಗಳು ದುಡ್ಡು ಬಂದಿದೆಯೋ ಬಂದಿಲ್ವೋ ನೀವೇ ನೋಡಿ. ಮಾತು ಕೊಟ್ಟಂತೆ ನಡ್ಕಂತ ಇಲ್ಲ. 1 ತಿಂಗಳು ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಗುದ್ದಾಟ ಜೋರಾಗ್ತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬಿಗ್ ಬಾಂಬ್ ಸಿಡಿಸಿದೆ. ಮಹಿಳೆಯರಿಗೆ 2 ತಿಂಗಳು ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಸ್ಫೋಟಕ ಆರೋಪ ಮಾಡಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆಗೆ ಕೇಸರಿ ಸೇನೆ ಪಟ್ಟು ಹಿಡಿದಿದೆ. ಇದು ಭಾರೀ ಜಟಾಪಟಿಗೆ ಕಾರಣವಾಗಿದೆ. ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಯಿತು ಸತ್ಯ. ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪದ ಬೆನ್ನಲ್ಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ವಿಜಯನಗರದಲ್ಲಿ ಖುದ್ದು ಮನೆಯ ಯಜಮಾನಿಯರನ್ನೇ ಮಾತನಾಡಿಸಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಇಲ್ವಾ ಅಂತ ಪ್ರಶ್ನೆ ಮಾಡಿದೆ. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಫೆಬ್ರವರಿ ಮಾರ್ಚ್ನಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ. ಫೆಬ್ರವರಿ ಮಾರ್ಚ್ ಬಂದಿಲ್ಲ ಸರ್. ಈಗ 1 ಟೈಮ್ ಬಂದ ಸರ್ ಅಷ್ಟೇ ಸರ್. ಅವ್ರು ಕೊಟ್ಟಿರೋ ಮಾತಂತೂ ಅವ್ರು ಪೂರೈಸಬೇಕನ್ನೋದು, ನಡೆಸ್ಕೊಡ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಈಗ ನಮ್ಮ ಒಬ್ಬರದೇ ಅಭಿಪ್ರಾಯ ಇರೋದಿಲ್ಲ, ಎಲ್ಲರದ್ದು ಅಭಿಪ್ರಾಯ ಇರುತ್ತೆ. ಮಾತು ಕೊಟ್ಟಂತೆ ಸರ್ಕಾರ ನಡೆದುಕೊಳ್ತಿಲ್ಲ. ಮಾತು ಕೊಟ್ಟಂತೆ ನಡ್ಕಂತ ಇಲ್ಲ. ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ಮಾಡ್ಬೇಕಂತ ನಾವು ತಿಳ್ಕೊಂತೀವಿ. ಮಾಡ್ತೀವಿ ಸರ್. ಎಲ್ಲ ಮಕ್ಕಳಿಗೆ ಕೊಡ್ಸೋದು ಮಾಡೋದು, ಏನಾದ್ರು ಊರಿಗೆ ಹೋಗೋದು, ನಾವು ಏನಾದ್ರು ಸಪರೇಟ್ ಆಗಿದ್ರೆ ಬೇಕಾಗುತ್ತೆ ಸರ್. ಯಾವುದು ಈಗ ಅದಕ್ಕೆ 1 ತಿಂಗಳು ಬಂದ್ರೆ 2 ತಿಂಗಳು ಗ್ಯಾಪ್ ಆಗುತ್ತೆ. ತಿಂಗಳು ಬರ್ಬೇಕು ಸರ್. 1 ತಿಂಗಳು ಹಾಕಿದ್ರೆ 2 ತಿಂಗಳು ಹಣ ಹಾಕಲ್ಲ. 1 ತಿಂಗಳು ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ಕೆ ಕೊಡ್ಸೋದು ಇದಕ್ಕೆ ಕೊಡ್ಸೋದು ಇದೇ ಇರುತ್ತಲ್ರಿ. 1 ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. 1 ತಿಂಗಳು ಕರೆಕ್ಟ್ ತಿಂಗಳು ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಬಡವರು ರೋಗಿಗಳು ಏನ್ ಮಾಡ್ಬೇಕು ಸ್ವಾಮಿ? ಗುಳಿಗೆ, ಇಂಜೆಕ್ಷನ್ಗಳು ತಂದ್ಕೋಬೇಕು. ಶುಗರ್ ಅವೆಲ್ಲ ಅದಾವ, ನಮಗೆ ಹಾಕಿಲ್ಲ. ನಾವು ಬಡವ್ರ ದುಡ್ಕೋಬೇಕು, ತಿನ್ಬೇಕು. ಮಕ್ಳು ಎಷ್ಟು ಸ್ವಲ್ಪ ಸಂಬದಾರ ಅವ್ರು. ಶುಗರ್ BP ಅವು ಇವಕ್ಕ ತಂದ್ಕಂತೀವಿ. ಈಗ 1 ತಿಂಗಳು ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳು 2 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. ಹಾಕ್ಬೇಕಂತ ಹೇಳ್ತೀವಿ ಸರ್. ಹುಬ್ಬಳ್ಳಿಯಲ್ಲೂ 2 ತಿಂಗಳು ಬಂದಿಲ್ಲ ಗೃಹಲಕ್ಷ್ಮಿ ಹಣ. 2 ತಿಂಗಳು ಹಾಕ್ತಿಲ್ಲ, ನಮಗೂ ಬಂದಿಲ್ಲ. ಬಟ್ ಒಂದ್ಸರಿ ಅವ್ರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ನಂಬಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಂತ್ಲಿ ಕರೆಕ್ಟ್ ಆಗಿ ಅದನ್ನ ಪಾಲನೆ ಮಾಡಬೇಕು. ಅದನ್ನ ಬಿಟ್ಕೊಂಡು 2 ತಿಂಗಳ ಬಂದಿಲ್ಲ, 3 ತಿಂಗಳ ನಮಗೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ, ಈಗ ಅದನ್ನ ನಂಬ್ಕೊಂಡು ಈಗ ಇಲ್ಲ ಸಿದ್ದರಾಮಯ್ಯ ಅವರು 2,000 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕ್ತಾರೆ ಅಂತಂದು ಅಂದ್ರೆ ಅವ್ರ ಆಶಯಗಳೆಲ್ಲ ನಿರಾಸೆ ಆಗ್ಬಿಡುತ್ತೆ. ಇವರು ಹೇಳಿದ್ದಾರೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಬೇಕು. ನಮ್ಮ ಅಕೌಂಟಿಗೆ ಅವರು ಅಮೌಂಟ್ ಹಾಕ್ತಾರೆ ಅನ್ನೋದಾದ್ರೆ ಕರೆಕ್ಟ್ ಆಗಿ ಅದನ್ನ ಹಾಕೊಂಡು ಬರ್ಬೇಕಾಗಿತ್ತು. ಈ ತರ ಮಾಡೋದಾಗಿದ್ರೆ ಇವೆಲ್ಲ 2,000 ರೂಪಾಯಿ ಕೊಡೋದು, ಇವೆಲ್ಲ ಇದು ಮಾಡೋದು ಬೇಡಾಗಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ತುಂಬಾ ಗಂಭೀರವಾದಂತಹ ವಿಚಾರ. ಗ್ಯಾರಂಟಿಯ ಸ್ಕೀಮ್ ಅಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ರಾಜ್ಯದ ಜನರನ್ನ ತಲುಪಿಲ್ಲ. ಕೊಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ, ಕೊಟ್ಟಿಲ್ಲ ಅಂತ ವಿಪಕ್ಷ ಹೇಳ್ತಾ ಇದೆ. ನಿಜಕ್ಕೂ ಕೊಟ್ಟಿಲ್ಲ ಅಂತ ಆದ್ರೆ ಒಂದಲ್ಲ ಎರಡಲ್ಲ ವೀಕ್ಷಕರೇ, 5,000 ಕೋಟಿ. ಈ 5,000 ಕೋಟಿ ಎಲ್ಲೋಯ್ತು? ಈ ವಿಚಾರದ ಬಗ್ಗೆ ಉತ್ತರ ಹುಡುಕೋದಕ್ಕೆ ನಾವು ಹೋಗಿದ್ದು ಸ್ವತಃ ರಾಜ್ಯದ ಯಜಮಾನಿಯರುಗಳ ಮನೆಗೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಮನೆಗೆ. ಅವ್ರು ಹೇಳಿದ್ದೇನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ? ಈ ಚೆಕ್ನಲ್ಲಿ ಹಲವು ರೀತಿಯ ವಿಚಾರಗಳು ಪ್ರಸ್ತಾಪ ಆಗಿದೆ.
ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಹೋದಂತ ಟೈಮ್ನಲ್ಲಿ ಯಾರ್ಯಾರು ಏನೇನು ಹೇಳಿದ್ರು, ನಿಜಕ್ಕೂ 2 ತಿಂಗಳು ದುಡ್ಡು ಬಂದಿದೆಯೋ ಬಂದಿಲ್ವೋ ನೀವೇ ನೋಡಿ. ಮಾತು ಕೊಟ್ಟಂತೆ ನಡ್ಕಂತ ಇಲ್ಲ. 1 ತಿಂಗಳು ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಗುದ್ದಾಟ ಜೋರಾಗ್ತಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬಿಗ್ ಬಾಂಬ್ ಸಿಡಿಸಿದೆ. ಮಹಿಳೆಯರಿಗೆ 2 ತಿಂಗಳು ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಸ್ಫೋಟಕ ಆರೋಪ ಮಾಡಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆಗೆ ಕೇಸರಿ ಸೇನೆ ಪಟ್ಟು ಹಿಡಿದಿದೆ. ಇದು ಭಾರೀ ಜಟಾಪಟಿಗೆ ಕಾರಣವಾಗಿದೆ. ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಯಿತು ಸತ್ಯ. ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪದ ಬೆನ್ನಲ್ಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ವಿಜಯನಗರದಲ್ಲಿ ಖುದ್ದು ಮನೆಯ ಯಜಮಾನಿಯರನ್ನೇ ಮಾತನಾಡಿಸಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಇಲ್ವಾ ಅಂತ ಪ್ರಶ್ನೆ ಮಾಡಿದೆ. ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಫೆಬ್ರವರಿ ಮಾರ್ಚ್ನಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ. ಫೆಬ್ರವರಿ ಮಾರ್ಚ್ ಬಂದಿಲ್ಲ ಸರ್. ಈಗ 1 ಟೈಮ್ ಬಂದ ಸರ್ ಅಷ್ಟೇ. ಸರ್ ಅವ್ರು ಕೊಟ್ಟಿರೋ ಮಾತಂತೂ ಅವ್ರು ಪೂರೈಸಬೇಕನ್ನೋದು, ನಡ್ಸ್ಕೊಡ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಈಗ ನಮ್ಮ ಒಬ್ಬರದೇ ಅಭಿಪ್ರಾಯ ಇರೋದಿಲ್ಲ, ಎಲ್ಲರದ್ದು ಅಭಿಪ್ರಾಯ ಇರುತ್ತೆ. ಮಾತು ಕೊಟ್ಟಂತೆ ಸರ್ಕಾರ ನಡೆದುಕೊಳ್ತಿಲ್ಲ. ಮಾತು ಕೊಟ್ಟಂತೆ ನಡ್ಕಂತ ಇಲ್ಲ. ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ಮಾಡ್ಬೇಕಂತ ನಾವು ತಿಳ್ಕೊಂತೀವಿ. ಮಾಡ್ತೀವಿ ಸರ್. ಎಲ್ಲ ಮಕ್ಕಳಿಗೆ ಕೊಡ್ಸೋದು ಮಾಡೋದು, ಏನಾದ್ರು ಊರಿಗೆ ಹೋಗೋದು, ನಾವು ಏನಾದ್ರು ಸಪರೇಟ್ ಆಗಿದ್ರೆ ಬೇಕಾಗುತ್ತೆ ಸರ್. ಯಾವುದು ಈಗ ಅದಕ್ಕೆ 1 ತಿಂಗಳು ಬಂದ್ರೆ 2 ತಿಂಗಳು ಗ್ಯಾಪ್ ಹಾಕುತ್ತೆ. ತಿಂಗಳು ಬರ್ಬೇಕು ಸರ್. 1 ತಿಂಗಳು ಹಾಕಿದ್ರೆ 2 ತಿಂಗಳು ಹಣ ಹಾಕಲ್ಲ. 1 ತಿಂಗಳು ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ಕೆ ಕೊಡ್ಸೋದು ಇದಕ್ಕೆ ಕೊಡ್ಸೋದು ಇದೇ ಇರುತ್ತಲ್ರಿ. 1 ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. 1 ತಿಂಗಳು ಕರೆಕ್ಟ್ ತಿಂಗಳ ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಬಡವರು ರೋಗಿಗಳು ಏನ್ ಮಾಡ್ಬೇಕು ಸ್ವಾಮಿ? ಗುಳಿಗೆ, ಇಂಜೆಕ್ಷನ್ಗಳು ತಂದ್ಕೋಬೇಕು. ಶುಗರ್ ಅವೆಲ್ಲ ಅದಾವ ನಮಗೆ. ಹಾಕಿಲ್ಲ. ನಾವು ಬಡವ್ರ ದುಡ್ಕೋಬೇಕು, ತಿನ್ಬೇಕು. ಮಕ್ಳು ಎಷ್ಟು ಸ್ವಲ್ಪ ಸಂಬದಾರ ಅವ್ರು. ಶುಗರ್ BP ಅವು ಇವಕ್ಕ ತಂದ್ಕಂತೀವಿ. ಈಗ 1 ತಿಂಗಳು ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳು 2 ತಿಂಗಳು ಬಿಟ್ಟು ಬಿಡ್ತಾರ. ಹಾಕಂಗೆ ಇಲ್ಲ ಅವ್ರು. ಹಾಕ್ಬೇಕಂತ ಹೇಳ್ತೀವಿ ಸರ್. ಹುಬ್ಬಳ್ಳಿಯಲ್ಲೂ 2 ತಿಂಗಳು ಬಂದಿಲ್ಲ ಗೃಹಲಕ್ಷ್ಮಿ ಹಣ. 2 ತಿಂಗಳು ಹಾಕ್ತಾ ಇಲ್ಲ, ನಮ್ಗೂ ಬಂದಿಲ್ಲ. ಬಟ್ ಒಂದ್ಸರಿ ಅವ್ರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ನಂಬಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಂತ್ಲಿ ಕರೆಕ್ಟ್ ಆಗಿ ಅದನ್ನ ಪಾಲನೆ ಮಾಡ್ಬೇಕು. ಅದನ್ನ ಬಿಟ್ಕೊಟ್ಟು 2 ತಿಂಗಳ ಬಂದಿಲ್ಲ, 3 ತಿಂಗಳ ನಮಗೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ, ಈಗ ಅದನ್ನ ನಂಬ್ಕೊಂಡು ಈಗ ಇಲ್ಲ ಸಿದ್ದರಾಮಯ್ಯ ಅವರು 2,000 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕ್ತಾರೆ ಅಂತಂದು, ಅಂದ್ರೆ ಅವ್ರ ಆಶಯಗಳೆಲ್ಲ ನಿರಾಸೆ ಆಗ್ಬಿಡುತ್ತೆ. ಇವರು ಹೇಳಿದ್ದಾರೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಪಾಲನೆ ಮಾಡ್ಬೇಕು. ನಮ್ಮ ಅಕೌಂಟಿಗೆ ಅವರು ಅಮೌಂಟ್ ಹಾಕ್ತಾರೆ ಅನ್ನೋದಾದ್ರೆ ಕರೆಕ್ಟ್ ಆಗಿ ಅದನ್ನ ಹಾಕೊಂಡು ಬರ್ಬೇಕಾಗಿತ್ತು. ಈ ತರ ಮಾಡೋದಾಗಿದ್ರೆ ಇವೆಲ್ಲ 2,000 ರೂಪಾಯಿ ಕೊಡೋದು, ಇವೆಲ್ಲ ಇದು ಮಾಡೋದು ಬೇಡಾಗಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.